ಇವತ್ತಿನ ವಿಡಿಯೋದಲ್ಲಿ ಉದ್ದಿನಬೇಳೆ ಎಲ್ಲ ಹಾಕದೆ ತುಂಬ ಸಿಂಪಲ್ಲಾಗಿ ದೋಸೆ ಮಾಡೋದು ಹೇಗೆ ಅಂತ ನಿಮಗೆ ನಾನು ಹೇಳಿಕೊಡ್ತೇನೆ, ನೋಡ್ಕೊಂಡು ಬನ್ನಿ. ನೋಡಿ, 2 ಲೋಟ ಅಕ್ಕಿ ತಗೊಂಡಿದ್ದೇನೆ, ದೋಸೆ ಅಕ್ಕಿ ತಗೊಂಡಿದ್ದೇನೆ. 2 ಲೋಟಕ್ಕೆ 1 ಲೋಟ ಸಬ್ಬಕ್ಕಿ ತಗೊಂಡಿದ್ದೇನೆ. ಮಂಗಳೂರು ಕಡೆ ಸಾಗು ಅಂತ ಹೇಳ್ತಾರೆ ಇದನ್ನು. ನೋಡಿ, 1 ಸ್ಪೂನು ಮೆಂತ್ಯ ತಗೊಂಡಿದ್ದೇನೆ. ಹಾಗೆ ನೋಡಿ, 3/4 ಲೋಟದಷ್ಟು ಅವಲಕ್ಕಿ ತಗೊಂಡಿದ್ದೇನೆ. ಪೇಪರ್ ಅವಲಕ್ಕಿ ಅಲ್ಲ, ಇದು ಗಟ್ಟಿ ಅವಲಕ್ಕಿ. ಹಾಗೆ ಇದನ್ನೆಲ್ಲವನ್ನು ನಾನು ನೆನೆಸಿಡ್ತೇನೆ ಈಗ. ನೋಡಿ, ಅವಲಕ್ಕಿಯನ್ನು ನೆನೆಯಲಿಕ್ಕೆ ಹಾಕಲಿಲ್ಲ. ಇದನ್ನು ನಾನು ರುಬ್ಲಿಕ್ಕೆ ಆಗುವಾಗ ಹಾಕ್ತೇನೆ. ಒಂದು ಅರ್ಧ ಗಂಟೆ ಮೊದಲು ಹಾಕಿದರೆ ಸಾಕು. ಅಕ್ಕಿಯನ್ನು ನೆನೆ ಹಾಕಿ ಒಂದು 4 ಗಂಟೆ ಆಯಿತು. ಈಗ ರೆಡಿಯಾಗಿದೆ. ಈಗ ನಾನೊಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ತೇನೆ. ನಾನಿಲ್ಲಿ ಅವಲಕ್ಕಿಯನ್ನು ಮತ್ತು ಅಕ್ಕಿಯನ್ನು ಎಲ್ಲ ಒಟ್ಟಿಗೆ ಹಾಕಿ ನಾನು ರುಬ್ಬಿಕೊಳ್ತಾ ಇದ್ದೇನೆ. ದೋಸೆ ಹಿಟ್ಟನ್ನು ನೈಸಾಗಿ ಹರ್ಕೊಳ್ಳಿ, ತುಂಬ ನೀರೆಲ್ಲ ಮಾಡಬೇಡಿ. ಇದು ನೀವು ಬೇಗನೆ ಹರ್ಕೊಳ್ಬೇಕಾಗ್ತದೆ. ಒಂದು 5 ಗಂಟೆಗೆಲ್ಲ ಹರಿದಿಡಿ, ಹಾಗಾದರೆ ಚೆನ್ನಾಗಿ ಹುಳಿ ಬರ್ತದೆ. ಹಾಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಉದ್ದಿನಬೇಳೆ ಎಲ್ಲ ಹಾಕದ ಕಾರಣ ನಾವು ಬೇಗ ಹರಿದಿಡಬೇಕಾಗ್ತದೆ. ಹಾಗೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ. ನೋಡಿ, ಹಿಟ್ಟು ಹೇಗಾಗಿದೆ ಅಂತ ನೋಡುವ. ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ನೋಡ್ಬೋದು. ನೋಡಿ, ಬೇಗವೇ ಅರ್ದಿಟ್ಟ ಕಾರಣ ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ತುಂಬ ನೀರೆಲ್ಲ ಮಾಡ್ಕೊಳ್ಳೋದು ಬೇಡ. ಉಪ್ಪೆಲ್ಲ ನಿನ್ನೆ ಹಾಕಿಟ್ಟ ಕಾರಣ ಉಪ್ಪೆಲ್ಲ ಹಾಕಲಿಕ್ಕಿಲ್ಲ. ತುಂಬ ನೀರು ಮಾಡ್ಕೊಳ್ಬೇಡಿ, ಹಾಗೆ ತುಂಬ ಗಟ್ಟಿ ಸಹ ಬೇಡ. ಮೀಡಿಯಮ್ಮಲ್ಲಿ ನಾವು ಇದನ್ನು ಮಾಡಿ ಈಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೇನೆ. ದೋಸೆ ಕಾವಲಿಗೆ ಹಾಕಿದ ಮತ್ತೆ ಕಣ್ಣು ಬಿದ್ದ ನಂತರವೇ ಅದನ್ನು ಮುಚ್ಚಿಡಿ. ಆಗ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ದೋಸೆ ನೋಡಿ ಚೆನ್ನಾಗಿ ಬಂದಿದೆ. ಇದಕ್ಕೆ ಎಣ್ಣೆಯೋ ತುಪ್ಪವೋ ಏನಾದರೂ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ಎಣ್ಣೆ ಅಂದರೆ ತೆಂಗಿನೆಣ್ಣೆ ಹಾಕ್ಕೊಳ್ಳಿ, ಬೇರೆ ಎಣ್ಣೆ ಹಾಕ್ಕೊಳ್ಬೇಡಿ. ತೆಂಗಿನೆಣ್ಣೆಯಲ್ಲೂ ಸಹ ರುಚಿಯಾಗಿ ಬರ್ತದೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ದೋಸೆ. ನೀವು ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ದೋಸೆ ತಿನ್ನೋದಕ್ಕಿಂತ ಯಾವಾಗಾದರೂ ಒಮ್ಮೊಮ್ಮೆ ಈ ಥರ ಮಾಡಿ ತಿಂದರೆ ತುಂಬ ಚೆನ್ನಾಗಿರ್ತದೆ. ಈ ದೋಸೆಯನ್ನು ಕಾಯಿ ಚಟ್ನಿ ಜೊತೆಯೂ ತಿನ್ಬೋದು. ಪದಾರ್ಥ ಇದ್ದರೆ ಅದರಲ್ಲಿಯೂ ತಿನ್ಬೋದು. ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.